ಈ ಮಂಗಳೂರಿನ ಸೈಂಟ್ ಆಗ್ನೆಸ್ ಕಾಲೇಜ್ ಅವರಿಗೆ ಒಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ಬಯಸ್ತೀನಿ ನಾನು. ನಿಮ್ಮ ಸೈಂಟ್ ಆಗ್ನೆಸ್ ಕಾಲೇಜು ಭಾರತ ದೇಶದ ಕರ್ನಾಟಕ ರಾಜ್ಯದ ಮಂಗಳೂರಿನಲ್ಲಿದೆಯಾ ಅಥವಾ ವ್ಯಾಟಿಕನ್ ಸಿಟಿಯಲ್ಲಿದೆಯಾ ಎನ್ನುವುದನ್ನು ಒಮ್ಮೆ ಕನ್ಫರ್ಮ್ ಮಾಡಿ. ಯಾಕಂದರೆ ತುಳುನಾಡಿನ ಮಂಗಳೂರಿನ ವಿದ್ವಾಂಸರಾದಂತಹ ಅರುಣ್ ಉಳ್ಳಾಲರು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಹಿಂದೂ ಸಂಸ್ಕೃತಿಯ ಬಗ್ಗೆ ಮಾತನಾಡಿದ್ರು ಅನ್ನುವ ಒಂದೇ ಒಂದು ಕಾರಣದಿಂದ ನೀವು ಅವರ ಮೇಲೆ ಕೇಸ್ ಹಾಕುವಂಥ ಕೆಲಸ ಆಗಿದೆ. ನೀವು ಅವರನ್ನ ಕೆಲಸದಿಂದ ತೆಗೆದಿದ್ದೀರಾ. ಅಷ್ಟಕ್ಕೂ ಅರುಣ್ ಉಳ್ಳಾಲ್ ಅವರು ಹೇಳಿರುವ ಮಾತೇನು? ನಮ್ಮ ಸಂಸ್ಕೃತಿ ಶಿಕ್ಷಣ ನೀಡುವ ಶಾಲೆಗೆ ಮಕ್ಕಳನ್ನು ಕಳುಹಿಸಿ, ನಮ್ಮ ಸಂಸ್ಕೃತಿ ಪ್ರೋತ್ಸಾಹಿಸುವ ಕಲ್ಯಾಣ ಮಂಟಪದಲ್ಲಿ ಮದುವೆಯಾಗಿ, ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ, ದೈವ ದೇವರ ನಂಬುವ ಸಂಸ್ಕೃತಿ ಉಳಿಸಿ ಬೆಳೆಸಿ. ಇದರಲ್ಲಿ ಏನು ತಪ್ಪಿದೆ? ಅವರಿಗೆ ಅವರ ಸ್ವಂತ ಒಂದು ವಿಚಾರವನ್ನು ಮಂಡಿಸುವಂಥ ಒಂದು ಸ್ವಾತಂತ್ರ್ಯ ಇಲ್ವಾ? ಯಾಕೆ ಅವರನ್ನ ನೀವು ಕೆಲಸದಿಂದ ತೆಗೆದುಹಾಕಿದ್ದೀರಾ? ನಿಮ್ಮ ಕ್ರಿಶ್ಚಿಯನ್ ಯೂನಿವರ್ಸಿಟಿಗೆ ಎಷ್ಟೊಂದು ಹಿಂದೂ ಮಕ್ಕಳು ವಿದ್ಯಾರ್ಥಿಗಳು ಬರೋದಿಲ್ವಾ? ಅವರ ಫೀಸನ್ನು ನೀವು ತೆಗೆದುಕೊಳ್ಳೋದಿಲ್ವಾ? ಅವರ ಹಣದಿಂದಲೇ ನೀವು ಕೊಬ್ಬುತ್ತಾ ಇರುವಂಥದ್ದು, ಅವರ ಹಣದಿಂದಲೇ ನಿಮ್ಮ ಯೂನಿವರ್ಸಿಟಿ ನಡೀತಾ ಇರುವಂಥದ್ದು. ಆದರೆ ನಿಮ್ಮ ಒಬ್ಬರು ಲೆಕ್ಚರರು ಎಲ್ಲೋ ಒಂದು ಮಾತಾಡಿದ್ರು ಅಂತ ಹೇಳಿದ ತಕ್ಷಣ ನೀವು ಅವ್ರನ್ನ ಕಿತ್ತಾಕ್ತೀರಾ ಅಂತ ಹೇಳಿದರೆ, ನೀವು ಒಂದು ವೇಳೆ ಅವರನ್ನು ಗೌರವಪೂರ್ವಕವಾಗಿ ಕ್ಷಮೆ ಕೇಳಿ ವಾಪಸ್ ಅವರಿಗೆ ಕೆಲಸವನ್ನು ಕೊಡಲಿಲ್ಲ ಅಂತ ಹೇಳಿದರೆ, ನಿಮ್ಮ ವಿರುದ್ಧ ಬಾಯ್ಕಾಟ್ ಅಭಿಯಾನವನ್ನು ನಾವೆಲ್ಲರೂ ಸೇರಿ, ಹಿಂದೂಗಳೆಲ್ಲರೂ ಸೇರಿ ಮಾಡಬೇಕಾಗತ್ತೆ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಹಾಗೂ ಸರ್ಕಾರ ಕೂಡ ಇಂಥ ಒಂದು ಕ್ಷುಲ್ಲಕ ವಿಚಾರಕ್ಕೆ ಕೇಸ್ ಹಾಕುವಂಥ ಹಿಂದೂ ವಿರೋಧಿ ನೀತಿಯನ್ನು ಬದಲಿಸ್ಕೊಳ್ಬೇಕು. ಸರ್ಕಾರ ಕೂಡ ಈ ಕೇಸನ್ನು ತೆಗೆದುಹಾಕಿ ಸರ್ಕಾರ ಕೂಡ ಅವರ ಕ್ಷಮೆ ಕೇಳಬೇಕು ಅಂತ ಕೇಳ್ಕೊಳ್ತೀನಿ.